ಒಂದು ಹೆಣ್ಣು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನೀನ್ ಯಾಕೆ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ ಬ್ಲೇಮ್ ಮಾಡೋದು ಕಡಿಮೆ. ಬಟ್ ಒಬ್ಬ ಹುಡುಗ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಕೆಲ್ಸಕ್ಕೆ ಬಾರ್ದೇ ಇರೋನು ಅಂತಾರೆ. ಅದೇ ಒಂದ್ ಹುಡುಗಿ ಮದ್ವೆ ಆಗ್ಬೇಕಾದ್ರೆ ಹುಡುಗಿ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ದುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಒಂದ್ ಹುಡುಗಿ ನೀನೇನ್ ದುಡಿತಾ ಇದೆಯಾ, ಎಷ್ಟು ಸಂಬಳ ಅಂತ ಕೇಳ್ತಾರೆ. ಹೆಣ್ಣೆ ಕೊಡಲ್ಲ. ದುಡಿದೇ ಇರೋ ಹೆಣ್ಮಕ್ಳನ್ನ ಮದ್ವೆ ಆಗ್ತಾರೆ, ದುಡಿದೇ ಇರೋ ಗಂಡ್ಮಕ್ಳನ್ನ ಮದ್ವೆ ಆಗಲ್ಲ. ಅದರ್ಥ ಏನು? ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಗಂಡೇ ತಗೋಬೇಕು ಅನ್ನೋದು ಮುಂಚೆಯಿಂದ ಸೊಸೈಟಿ ಹಾಕ್ಬಿಟ್ಟಿದೆ. ಇಷ್ಟೇ ನಮ್ಮ ಹುಡುಗರ ಜೀವನ. ಏನು ಮಾಡಕ್ ಬರಲ್ಲ. ಕಷ್ಟ ಅನ್ನೋದು ಅರದು ಕುಡಿದು ಬಿಟ್ಟಿತ್ತು. ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಗಂಡೇ ತಗೋಬೇಕು ಅನ್ನೋದು ಮುಂಚೆಯಿಂದ ಸೊಸೈಟಿ ಹಾಕ್ಬಿಟ್ಟಿದೆ. ಜೀವನ ಪೂರ್ತಿ ಆತ್ಮ ಆನೆ ಮೇಲಿನ ಅಂಬಾರಿ, ಆನೆ ಮೇಲೆ ಆನೆ ಕೂತು ಆನೆನೆ ಬಿದ್ದು ಹೋಯ್ತು. ಸಾರಿ, ಇರುವೆ ಮೇಲೆ ಆನೆ ಕೂತು ಇರುವೆನೇ ಸತ್ತೋಯ್ತು. ಸರ್ ನಮಸ್ಕಾರ ಸರ್. ನಮಸ್ತೆ. ಸಿಕ್ಕಾಪಟ್ಟೆ ತಲೆನೋವು, ಕೆಮ್ಮು, ಶೀತ ಸರ್. ಆನಂದ, ಒಂದು 690 ಚಾಯ್ಸ್ ಇಡವ. ಓ ಆನಂದ, ಅತಿ ಸೀರಿಯಸ್, ಒಂದು 690 ಓಟಿ ಇಡು. ಸರ್ ರಾತ್ರಿ 7:30 ಆದ್ಮೇಲೆ ಸಿಕ್ಕಾಪಟ್ಟೆ ಕೆಮ್ಮು ಸರ್. ಅತ್ತಾಗಿ ಹೋಲ್ಸೇಲ್ ಒಂದ್ 2 ಬಾಕ್ಸ್ ಕೊಟ್ಬಿಡಿ ಸರ್. ನೀವ್ ಏನ್ ಮಾಡ್ಬೇಕು ಗೊತ್ತಾ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟಕ್ಕಿಂತ ಮುಂಚೆ ತಗೋಬೇಕು, ಇಲ್ಲಾಂದ್ರೆ ವಾಮಿಟ್ ಬಂದ್ಬಿಡುತ್ತೆ. ಸರಿ ಸರ್, ಆಯ್ತು. ಕೊಡು ಆನಂದ. शाबाश बेटा, बहुत बढ़िया. ಮೈಕಲ್ ಜಾಕ್ಸನ್ ಅಲ್ಲ, ಯುವರಾಜ್ ಸಿಂಗ್ ಅಲ್ಲ, ಲೇಟೆಸ್ಟ್ ಪುಂಡ ಕಣೇನಾ. ಇದೆಂತ ಔಷಧದು? ಈ ಔಷಧ ಕುಡಿದ್ರೆ ಡೈರೆಕ್ಟ್ ದೇವ್ರ ಪಾದನೆ ಸೇರ್ಬಿಡೋದ. ಈ ತರ ಔಷಧ ತಗೊಂಡ್ರೆ ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? 90 crores minus 1, God is great.